ರಾಕ್ಸ್ ನನ್ನ ಮಗನೇನಪ್ಪ ಬಾಬಾ ಹೇಳೋದ ಸುಮ್ಮನೆ ಇರು ಒಂದು ಸ್ವಲ್ಪ ಇರು. ತಿನ್ನು ಈಗ ತಿನ್ನು, ಆಯು ತಿನ್ನು, ಆಯು ತಿನ್ನು. ಆಯಿತು ಆಯಿತು ಆಯಿತು. ನನ್ನ ಮಗ ಒಳನೆ ರಾಜಣ್ಣ ಅಂತ ಮಾಮೂಲಿ ದೇವಿಸಿದೇನು ದೊಡ್ಡಿ ರಾಜಣ್ಣ ಅದು ಹಾಂ ಗುರ್ತಿಸ್ತಾರೆ. ಇವು ನಾವು ಹೇಳೋದ್ರಿಂದ ಏನಾದರೂ ಜನನೇ ಹೇಳ್ಕೋಬೇಕು, ಹೇಳ್ಬೇಕು ರಾಜಣ್ಣ ಹೆಂಗೆ ಎತ್ತ ಅಂತ. ಅದ್ರ ಮಗನೇ ಅದ್ರ ಮಗನೇ ಜನ ಏನೋ ಇದೊಂದು ಓರಿ ತಗೊಂಡು ಬರಪ್ಪ, ಚೆನ್ನಾಗಿ ಕರ ಒಳ್ಳೊಳ್ಳೆ ಕರ ಹುಡ್ತವೆ ಒಂದಿದ್ಕೆ. ಹಂಗೂ ನನ್ನ ಮಗ ಒಬ್ಬ ಹಂಗೂ ಅಳ್ತೆ ಓರಿ ಹಂಗೆ ಹಿಂಗೆ ಇಲ್ಲ ಕಣೋ ಕರ ನೋಡಿದೆ ಒಳ್ಳೊಳ್ಳೆ ಕರ ಹುಟ್ಟವೆ ತಗೊಳ್ಕೊಂಡು ಅಂದೆ. ಅವನೇ ಹೋಗಿ ಹಾಕೋ ಬಂದ. ಇದು ಹುಟ್ಟಿದ್ದು ಕೆಂಚನಪುರ. ಕೆಂಚನಪುರದಿಂದ ಇವ್ರು ತೊಗೊಂಡು ಕನ್ನಳ್ಳಿಯರು ಸಣ್ಕರಿನಲ್ಲಿ, ಅಲ್ಲಿಂದ ತಗಜ್ಗುಪ್ಪೆ ಕೊಟ್ಟಿದ್ರು. ತಗಜ್ಗುಪ್ಪೆಲೇನೋ ಓರಿ ಆಯ್ದುಬಿಡ್ತು ಅಂತ ಹೆದರ್ಕೊಂಡು ಅವರು ಓರಿ ಕೊಟ್ಟರು ತಮಿಳ್ನಾಡು ಶ್ರೀಕಂಠಪ್ಪರಿಗೆ. ಶ್ರೀಕಂಠಪ್ಪರ್ತವಿಂದ ನಾವು ರಾಜೂರು ಕೊಡಿಸಿದ ನಮ್ಮ ಹುಡುಗ. ರಾಜೂರಲ್ಲಿ ಇಲ್ಲಿಂದ ಹೋಗಿ ಸುಮಾರು ಜನ ಹೋಗಿ ಓರಿ ಕೇಳಿದ್ರು. ಇಲ್ಲ ಮಗ ನಮಗೆ ಬೇಕು ಅಂದ್ಬಿಟ್ಟು ನಾನು ಜನ ವಾತಾವರಣದಿಂದ ಹಂಗೂ ನಮ್ಮ ಹುಡುಗ ಅಳ್ತೆ ಪಳ್ತೆ ಅಂದ. ಒಳ್ಳೆ ಕರ ಹುಟ್ಟವೆ, ನಾನು ನೋಡಿದ್ದೀನಿ ಕರುಗಳು, ಓರಿ ಬೇಕು ಕಣೋ ಅಂದೆ. ಆಮೇಲೆ ಹೋಗಿ ಅದನ್ನು ಕೊಟ್ಬಿಟ್ಟಿದ್ದೀನಿ ಹಾಕೊಬಂದು. ಚೆನ್ನಾಗಿ ಅದು ಹಸಿನ ಜಾಗದಲ್ಲಿ ಚೆನ್ನಾಗಿ ಕಟ್ತದೆ ಹಸನ, ಏನು ತಾಪತ್ರೆ ಏನಿಲ್ಲ. ನ್ಯಾಲ್ ಬೀಳಕ್ಕಂತೂ ಬರ್ತದೆ. ಹಾಂ ರಾಸು ಸಿಕ್ಕಾಬಟ್ಟೆ ರಾಸು. ಹಸಿನ ತಗೊಂಬರಕ ಕಿಂಗು. ವಯಸ್ಸು ಅಂತಂದರೆ ವಯಸ್ಸು ಕಮ್ಮಿನೇ ಇದಕ್ಕೆ. ನಾವು ಓರಿ ಹೊಡ್ಕೊಂಬಂದು ಮುಂದೆ ಒಂದು 15-21 ತಿಂಗಳು ಮುಂದೇನೋ ಹುಟ್ಟಿತ್ತೇನೋ. ಅಲ್ಲಿ ದೊಡ್ಡ ಬಸ್ಸಲ್ಲಿದ್ದಾಗ ಓರಿ ಅಲ್ಲಿತ್ತಲ್ಲ, ಇಲ್ಲಿ ಇದರಿಂದ ಹೋಯ್ತಲ್ಲ ಇಲ್ಲಿ ಕರಿಯಪ್ಪನ ಮನೆ ತವಿಂದ ಹೋಯ್ತಲ್ಲ, ಆಮೇಲೆ ಹುಡ್ತವೆ ಇವು. ಓರಿ ಕಟ್ಟೋದ್ರಿಂದ ಏನು ಅನುಭವ, ಏನೋ ಒಬ್ಬ ಕೆಲವು ಬಡವರು ಬದುಕ್ತಾರೆ, ಒಂದು ಕರ ಹುಟ್ಟಿದ್ರೆ ಚೆನ್ನಾಗಿರ್ತಾರೆ, ಒಂದು ಹೆಸರು ಹೇಳ್ತಾರೆ, ಅದೇ ಆಸೆ. ಮಕ್ಳ ಬಗ್ಗೆಲೇನು ಯಾರು ಹೇಳ್ಕೊಳೋ, ಮಕ್ಳ ಬಗ್ಗೆ ಒಳಗೇನು ಏನು ಹೇಳಂಗಿಲ್ಲ. ನಾವೇ ಪೂರ ಅನ್ನ ತಿಂದಿದ್ದೀವಪ್ಪ. ಅದ್ರ ಹೊಟ್ಟೆಲ್ಲಿ ಹುಟ್ಟಿದ ಕರುಗಳಲ್ಲಿ ತಂದಿದ್ದೀವಿ. ನಮ್ಮನೇಲೂ ಹುಟ್ಟವೆ, ನಾವು ಮಾರಿದ್ದೀವಿ. ಹಾಂ ನಮ್ಮನೇಲೂ ಹುಟ್ಟವೆ. ಇವಾಗ ಇಲ್ವಾ ಅಲ್ಲಿ ಬೇಬಿಗಳಿಗೆ ಅದು ಮೊದಲೇ ಪ್ರೈಜ್ ತೊಗೊಳವಲ್ಲಪ್ಪ, ಅದು ನಮ್ಮ ಮನೆ ಕರನೇ. ಅದು ಜಯರಾಮಣ್ಣ ಮಸಾಲೆ ಜಯರಾಮಣ್ಣ ಅಂತಾರಲ್ಲ, ಅವ್ರು ಇಟ್ಕೊಳವರಲ್ಲ, ಆ ಕರ ನಮ್ಮದೇನೇ. ಅದು ಒಂದು ಹಳೆ ಮಾವನ ಕೆರೆಯಲ್ಲಿರೋದು, ಹೊಸ ಮಾವನ ಕೆರೆಯಲ್ಲಿರೋ ಓರಿ ಆಮ್ಯಾಕೆ ಅವೆಲ್ಲ ಅವ್ರು ಅಲ್ಲುಡ್ತವು ಅವ್ನ ಮನೆ ತವಿದಾಗ. ನಮ್ಮ ಮನೆ ತಾವು ಹುಟ್ಟಿದ ಕರುಗಳು ಆಮ್ಯಾಕೆ ಅಲ್ಲುಟ್ಟಿದ ಕರುಗಳು ನಾವು ತಂದು ಬೇಜಾನು ಮಾರಿದ್ದೀವಿ. ಇದ್ರ ನಾವು ಈ ತಡೆಯಪ್ಪ ಇದೇ ಊರಿದು ಅಂತ ನಾವು ಹೇಳ್ಕೊಂಡು ಬರಲ್ಲ, ನಾವೇ ತಂದು ಒಂದು 5-6 ಓರಿ ಮಾರ್ದೋಯ್ದ್ರು ಅವನ್ನ. ನಮಗೆ ಏನು ಕೆಟ್ಟದೇನು ಮಾಡಿಲ್ಲಪ್ಪ. ಅದಕ್ಕೆ ಏನು ಮಾಡಿದ್ದೀರಿ ಅಂತಂದ್ರೆ ಅದ್ರೊಳಗೆ ಅನ್ನ ತಿಂದಿದ್ದೀರಿ, ಸ್ವತ್ತ ಬಂದು ಮಾಡೋಣ ಅಂತ ಮಾಡಿಕೊಂಡಿದ್ದೀನಿ ಊರಿಗೆ. ಆಗದೆಪ್ಪ, ವಯಸ್ಸಾಗೋದೆ. ವಯಸ್ಸು 16-17 ವರ್ಷ. ಹಾಂ ವಯಸ್ಸಾಗದೆ. ಏನು ಮಾಡೋಣ, ಮಾಮೂಲಿ ತಿಂಡಿ ಕೊಡ್ತೀವಿ, ಒಳ್ಳೆ ಹುಲ್ಲು ಹಾಕ್ತೀವಿ, ಹುಲ್ಲು ತಿಂಡಿ ಬರೋ ಹೊಸ. ನಾವು ಯಾವುದು ವಾಕಿಂಗ್ ಇಲ್ಲೇ ವಾಕಿಂಗ್ ಸಾಕಾಗಲ್ವೇ, ಏನಕ್ಕೆ ವಾಕಿಂಗ್ ಬಿಡೋಕೆ ಹೋಗ್ತೀರ? ಅವು ಏನಿದೆ ಎತ್ತು ಓರಿನಲ್ಲ, ಯಾರೋ ಹೇಳ್ತಾರೆ, ನಾವು ಅದನ್ನು ನಾವು ಮಾಡೋದು ನಮ್ಮ ಪಾಲ್ಸಿ ವಾಕ್ ಮಾಡೋವು. ಅವು ಬೀಜ ಹೊಡೆದು ಎತ್ತು ಮಾಡ್ಕೋತಾರೆ. ಇವನು ಯಾಕೆ ಮಾಡೋಕ್ಕೆ ಹೋಗ್ತೀಯ? ಒಂದು ಹಸ ಹತ್ತು ಹಿಡಿದ್ರೆ ಸಾಕಾಗಲ್ಬೇಕು, ಅದೇ ಗಾಸೆ. ಚೆನ್ನಾಗಿರ್ಬೇಕು, ಎಲ್ಲ ಥರದಲ್ಲೂ ಚೆನ್ನಾಗಿರ್ಬೇಕು, ಚಕ್ರದಲ್ಲಿ ಚೆನ್ನಾಗಿರ್ಬೇಕು, ನಾಮಕ್ಕೆ ಚೆನ್ನಾಗಿ ಕಾಣಬೇಕು, ಕೊಳ್ಳಿನ ಜಾಗ ಶಿಸ್ತಾಗಿರ್ಬೇಕು. ಬುಲ್ಡೆ ಸಣ್ಣಗಿದ್ರೆ 10 ಕರ ಹುಡ್ತವೆ. ಚಕ್ರ ಪಕ್ರ ಚೆನ್ನಾಗಿದ್ದಿ. ಓರಿ ದಪ್ಪ ಸೈಜು ಅಲ್ಲ, ಜಾತಿ ಹಿಂಗೆ ಹಿಡಿದ್ರೆ ಕರು ಮಾಡ್ತವೆ. ಇವಾಗ ನಮ್ಮ ದೊಡ್ಡ ಬಸ್ತಿ ಓರಿ ಅದಲ್ಲವ,
ಏನು ಅದ್ರ ಅಪ್ಪ ಏನು ಎತ್ತೋಗಿತ್ತಾ ಇತ್ಕೊಂಡು ಎತ್ತೋಗಿರಲಿಲ್ಲ, ಇನ್ನೂ ಕಮ್ಮಿನೇ ಕಾಣೋದು ಅದು. ಇನ್ನೂ ಕಮ್ಮಿನೇ ಆಯಿತು, ಇದಕ್ಕೆ ಕಮ್ಮಿನೇ. ಮಕ ಪಕ್ಕ ಎಲ್ಲ ಹಂಗೇನೆ, ಇದು ಹಂಗೆ ಕೊಳ್ಳು ಪಳ್ಳು. ಅದಕ್ಕೆ ಈ ಗೊಬ್ಬರ ಅಲ್ಲ, ಉಂಡೆ ಗೊಬ್ಬರ ಆಯ್ತು ಅದಕ್ಕೆ. ಗೋಪುರದಲ್ಲಿ ಇದು ಏಂತ್ರಗಳಿಗೆ ಹೊರಿ ಅಂದ ಕಾಣ್ತಾಯಿಲ್ಲ ಅಂದರೆ ಇದು ನೋಡಿ ಗೋಪುರನೇ ಹೊರಿ ತಿಂದಾಕಿದ್ದು. ಹ್ಞೂ ಉದ್ದಾಗ್ಬಿಡ್ತು. ಅದಕ್ಕೆ ನೋಡಿ ಹಿಂಗೆ ಮುದ್ದೆ ಇಟ್ಟು ಮುದ್ರೆಗೆ ಅಂತ ಕಾಣೋದು ಇದ್ರ ತಾತನಿಗೆ. ಅದು ಹಿಂಗೇನೆ ಅದ್ರ ತಾತನಂಗೆ ಹಸ ಚೆನ್ನಾಗಿ ಕಟ್ತದೆ. ಇದು ಏನು ತಾಪತ್ರ ಏನಿಲ್ಲ. ಹಾಂ ಫಸ್ಟು ಅಲ್ಲೇ ಒಂದು 20 ಬಿಡ್ಬೇಡ. 20 ಬಿಟ್ಬಿಟ್ಟಿದ್ದೀವಿ. ಬರ ನಮ್ಮ ಮನೆ ತಗ ಬಂದೆ 20 ಹಸ ಬಿಟ್ಟಿದ್ದೀವಿ. ಅವನು 200 ಚಿರೇನೋ ಬಿಟ್ಟವನಂತೆ. ಹಾಂ ಚೆನ್ನ ಸೂಪರ್. ಅದಕ್ಕೆ ಈ ಕಡೆಯವರೆಲ್ಲ ಹೇಳೋರಲ್ವಾ ಈ ವರಿ ಹಾಕಬ ಅಂತ ಅದಕ್ಕೆ ತಗೊಂಡು. ಹಿಂಗೆ ಬರೋ ಹಂಗೆ ಬಿಡ್ತೀನ. ಏಯ್ ರೋಡ್ಗೆ ಹೋಗ್ಬೇಕಾ? ಬಿಡ ಈಗ ಬಾ ಅಚ್ಚ. ಅದೀ ಕೋಣ ಹೋಯ್ತದೆ ಬೋಟಿದು. ಹಾಕ್ಬಿಡಲ್ಲ ಜಿಕ್ತಿಗೆ. ಏಯ್ ನಡಿ ಹೋಗಲ್ಲ ಹಾಕೊಳ್ಳೋ. ಅದು ಕಂಬು ಏಟ್ ಮಾಡ್ಕೊಡಿ. ಏಯ್ ಮಗನೇ ಅಪ್ಪು. ಹಾಂ ಬಂದು ಬೇಜಾನ್ ಬಂದ್ವಪ್ಪ. ಎಷ್ಟು ತೆಗೆದು ಮಾರ್ಬಿಟ್ಟೆ. ಅದ್ರ ಜೊತೇಲಿ ಎಷ್ಟೋ ಊರಿಗೆ ಬಂದು ಹೊಂಟೋದು.